ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಸಿಮೋ ಬ್ಯಾಟರೀಸ್. Jodi high performance with real low maintenance. ನಮಸ್ಕಾರ, ಮುಕ್ತ ಟಿವಿಯ ಮ್ಯಾಸಿಮೋ ಸುದ್ದಿ ವಿಶೇಷ ಸ್ಪೆಷಲ್ ಬುಲೆಟಿನ್ಗೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಇವತ್ತಿನ ಎಲ್ಲ ಕರೆಂಟ್ ಅಫೇರ್ಸ್ ಬಗ್ಗೆ ಇನ್ಸೈಟ್ ಡೀಟೇಲ್ ಅನ್ನು ನಾನು ನಿಮಗೆ ನೀಡ್ತೀನಿ. ಬಟ್ ಬಿಫೋರ್ ದಟ್ ಈ ಕ್ಷಣದ ಹೆಡ್ಲೈನ್ಸ್. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕು, ಸುಪ್ರೀಂ ಕೋರ್ಟಿನ ಸುಪ್ರೀಂ ತೀರ್ಪು ಪೂರ್ವಾನ್ವಯವಾಗಲಿದೆ ಈ ಕಾಯ್ದೆ ಅಂತಂದ ಸುಪ್ರೀಂ. ವಾರಕ್ಕೊಮ್ಮೆ ಸ್ವಾಬ್ ಟೆಸ್ಟ್, ನಿತ್ಯ ಪ್ರಯಾಣಿಕರಿಗೆ ಕಾಸರಗೋಡು ಜಿಲ್ಲಾಡಳಿತ ಆರ್ಡರ್, ಕೋವಿಡ್ ನಿಯಂತ್ರಣಕ್ಕೆ ಹೊಸ ಮಾರ್ಗ. ಕೊರೋನಾ ಎಫೆಕ್ಟ್ನಿಂದ ಪ್ಯಾಸೆಂಜರ್ ಟ್ರೈನ್ ಸ್ಥಗಿತ, ರೈಲು ಸ್ಥಗಿತದಿಂದ 40,000 ಕೋಟಿ ನಷ್ಟ, ರೈಲ್ವೆ ಇಲಾಖೆಯಿಂದ ಅಧಿಕೃತ ಮಾಹಿತಿ. ಕೋವಿಡ್ ಸೋಂಕು ನಿರಂತರವಾಗಿ ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಳ್ತಾ ಇರುವಂತದ್ದು. ಈಗ ಪ್ರಪಂಚಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನಕ್ಕೆ ಏರಿದೆ ಅನ್ನುವಂಥದ್ದು. ಒಂದು ವಾರದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೋಂಕು ದಾಖಲಾಗಿರುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಭಾರತದ ಪಾಲು ಹೆಚ್ಚಾಗಿದೆ ಅನ್ನುವಂತಹ ಮಾಹಿತಿಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಆ ದತ್ತಾಂಶಗಳ ವಿಶ್ಲೇಷಣೆಯನ್ನ ನಾವು ನಿಮಗೆ ಬ್ರೇಕಿಂಗ್ ನಲ್ಲಿ ತೋರಿಸ್ತಾ ಇದ್ದೇವೆ. ಬ್ರೇಕಿಂಗ್ ಬರ್ತಾ ಇದೆ ನಿಮ್ಮ ಮುಂದೆ. ಎಸ್, ಕೋವಿಡ್ ರಣಕೇಕೆ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಅನ್ನುವಂತಹ ಮಾಹಿತಿ ಈಗ ವಿಶ್ವ ಆರೋಗ್ಯ ಸಂಸ್ಥೆ ದತ್ತಾಂಶಗಳ ವಿಶ್ಲೇಷಣೆಯಲ್ಲಿ ಭಾರತ ದೇಶ ಪ್ರಪಂಚದ ಅತಿ ಹೆಚ್ಚು ಸೋಂಕು ದಾಖಲಾಗಿರುವಂತಹ ದೇಶಗಳ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಏರಿರುವಂತಹ ವಿಚಾರ. ವಿಶ್ವದಾದ್ಯಂತ ಆಗಸ್ಟ್ 4ರಿಂದ ಈವರೆಗೆ ದಾಖಲಾಗಿರುವಂತಹ ಸೋಂಕು ಪ್ರಕರಣಗಳ ಪಟ್ಟಿಯಲ್ಲಿ ಭಾರತದ ಪಾಲು ಹೆಚ್ಚಾಗಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂತಹ ಅಧಿಕೃತ ಮಾಹಿತಿಯನ್ನ ನಾವು ನಿಮಗೆ ಬ್ರೇಕಿಂಗ್ ನಲ್ಲಿ ತೋರಿಸ್ತಾ ಇದ್ದೇವೆ. ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡ ಟೆಲಿವಿಷನ್ ನಾವು ನಿಮಗೆ ಅದನ್ನ ತಿಳಿಸ್ತಾ ಇದ್ದೇವೆ. ಕಳೆದ 7 ದಿನಗಳಲ್ಲಿ ಭಾರತದಲ್ಲಿ ಅಮೆರಿಕ ಮತ್ತು ಬ್ರೆಜಿಲ್ಗಳಿಗಿಂತ ಅಧಿಕ ಕೋವಿಡ್ ಪ್ರಕರಣಗಳು ದಾಖಲಾಗಿವೆ ಅನ್ನುವಂತಹ ಮಾಹಿತಿ. ಅತಿ ಹೆಚ್ಚು ಸೋಂಕು ದಾಖಲಾಗಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನಕ್ಕೆ ಏರಿದೆ ಅನ್ನುವಂಥದ್ದು. ವಿಶ್ವದಾದ್ಯಂತ ಆಗಸ್ಟ್ 4ರಿಂದ ಈವರೆಗೆ ದಾಖಲಾದ ಒಟ್ಟು ಪ್ರಕರಣಗಳ ಪೈಕಿ 23% ಭಾರತದ ಪಾಲಿದೆ ಅನ್ನುವಂತಹ ಮಾಹಿತಿಯನ್ನ ವಿಶ್ವ ಆರೋಗ್ಯ ಸಂಸ್ಥೆಯ ದತ್ತಾಂಶಗಳ ವಿಶ್ಲೇಷಣೆಯಲ್ಲಿ ಹೇಳಿರುವಂಥದ್ದು. ಮರಣ ಪ್ರಮಾಣವು ಕೂಡ ಭಾರತದ ಪಾಲೆ ಹೆಚ್ಚಿದೆ. 15% ವಿಶ್ವದಾದ್ಯಂತ ಕೋವಿಡ್ ಸೋಂಕಿನಿಂದ ಮರಣ ಹೊಂದಿದವರ ಪೈಕಿಯಲ್ಲಿ 15% ಭಾರತದ ಪಾಲಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂಥದ್ದು. ಆ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಬ್ರೇಕಿಂಗ್ ನಲ್ಲಿ. ಆಗಸ್ಟ್ 10ರವರೆಗೆ ಭಾರತದಲ್ಲಿ 4,11,379 ಕೋವಿಡ್ ಪ್ರಕರಣಗಳು ದಾಖಲಾಗಿವೆ ಅನ್ನುವಂಥದ್ದು. ಒಂದು ವಾರ 7-8 ದಿನಗಳಲ್ಲಿ 4,11,379 ಪ್ರಕರಣಗಳು ದಾಖಲಾಗಿವೆ ಅನ್ನುವಂಥ ವಿಚಾರ. ಒಂದು ವಾರದಲ್ಲಿ 6,215 ಮಂದಿ ಕೋವಿಡ್ ನಿಂದ ಮೃತಪಟ್ಟಿದ್ದಾರೆ ಅನ್ನುವಂತಹ ವಿಚಾರ. ಸೊ ಆತಂಕ ಹೆಚ್ಚಾಗ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ನೀಡ್ತಾ ಇರುವಂತಹ ದತ್ತಾಂಶಗಳ ವಿಶ್ಲೇಷಣೆ ಅನ್ನುವಂತಹ ವಿಚಾರ. ಈ ಕುರಿತಾದಂತಹ ಎಲ್ಲಾ ವಿಚಾರಗಳನ್ನ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂತದ್ದು ಯಾವುದೇ ಕಾಂಜಿ ಪಿಂಜಿ ವೈದ್ಯರಾಗ್ಲಿ ತಜ್ಞರಾಗಿ ಹೇಳಿರುವಂತಹ ಮಾಹಿತಿ ಅಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರುವಂತಹ ಮಾಹಿತಿ. ಪ್ರಪಂಚಗಳ ಅತಿ ಹೆಚ್ಚು ಸೋಂಕು ಇರುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನವನ್ನ ಕಾಯ್ದಿರಿಸಿಕೊಂಡಿದೆ ಅನ್ನುವಂತ ವಿಚಾರ. ಈಗ
ಮತ್ತಷ್ಟು ಹೆಚ್ಚಾಗ್ತಾ ಇದೆ. ನಿನ್ನೆ ಪ್ರಧಾನಮಂತ್ರಿಗಳು 10 ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಿದ್ರು ಅತಿ ಹೆಚ್ಚು ಟೆಸ್ಟಿಂಗ್ ಪ್ರಮಾಣವನ್ನ ಮಾಡಿದ್ರೆ ಕೊರೋನಾ ಸೋಂಕನ್ನ ನಿಯಂತ್ರಣ ಮಾಡಬಹುದು ಅಂತ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಈ ರೀತಿಯಲ್ಲಿ ಹೇಳ್ತಾ ಇರೋದು ಬಹಳಷ್ಟು ಆಘಾತಕಾರಿಯ ವಾತಾವರಣವನ್ನ ಸೃಷ್ಟಿ ಮಾಡಿದೆ ಅನ್ನುವಂಥ ವಿಚಾರ. ಕಳೆದ 7 ದಿನಗಳಲ್ಲಿ ಭಾರತದಲ್ಲಿ ಪ್ರತಿನಿತ್ಯ ದಾಖಲಾಗ್ತಿರುವ ಕೋವಿಡ್-19 ಪ್ರಕರಣಗಳು ಅಮೆರಿಕ ಮತ್ತು ಬ್ರೆಜಿಲ್ಗಳಿಗಿಂತ ಹೆಚ್ಚಿವೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂತದ್ದು. ವಿಶ್ಲೇಷಣೆ ಮಾಡಿದೆ WHO. ಭಾರತವು ಅತಿ ಹೆಚ್ಚು ಸೋಂಕಿನ ಪ್ರಕರಣಗಳು ದಾಖಲಾಗಿರುವ ವಿಶ್ವದ 3ನೇ ದೇಶ ಅಂತ ಅನ್ನಿಸಿಕೊಂಡಿದೆ. ವಿಶ್ವದಾದ್ಯಂತ ಆಗಸ್ಟ್ 4ರಿಂದ ಈವರೆಗೆ ದಾಖಲಾದ ಒಟ್ಟು ಪ್ರಕರಣಗಳ ಪೈಕಿ 23% ಸೋಂಕು ಭಾರತದ ಪಾಲಿದೆ ಅನ್ನುವಂತಹ ವಿಚಾರವನ್ನ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂತದ್ದು. 4,11,379 ಒಂದು ವಾರದಲ್ಲಿ ಕಳೆದ 7 ದಿನಗಳಲ್ಲಿ ಭಾರತದಲ್ಲಿ ದಾಖಲಾದ ಕೊರೋನಾ ಸೋಂಕಿನ ಪ್ರಕರಣಗಳು. ಸೋಂಕಿನಿಂದ 6,251 ಮಂದಿ ಮೃತರಾಗಿದ್ದಾರೆ ಅನ್ನುವಂಥ ವಿಚಾರ. ಇದೇ ಅವಧಿಯಲ್ಲಿ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ಪತ್ತೆಯಾಗಿರುವ ಅಮೆರಿಕವನ್ನ ಗಮನಿಸುವುದಾದ್ರೆ ಒಂದು ವಾರದಲ್ಲಿ 3,69,575 ಅಂದ್ರೆ ಅಮೆರಿಕಕ್ಕಿಂತ ಹೆಚ್ಚು ಭಾರತದಲ್ಲಿ ಸೋಂಕು ದಾಖಲಾಗಿದೆ ಒಂದು ವಾರದಲ್ಲಿ ಅನ್ನುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೋಂಕಿನಿಂದ ಹೊಸ ಪ್ರಕರಣಗಳು ಹಾಗೂ ಸೋಂಕಿನಿಂದ 7,332 ಜನರು ಮೃತಪಟ್ಟಿದ್ದಾರೆ ಅಮೆರಿಕದಲ್ಲಿ. ಆದರೆ ಭಾರತದ ಮತ್ತು ಅಮೆರಿಕವನ್ನ ಹೋಲಿಸಿದ್ರೆ ಅಮೆರಿಕದಲ್ಲಿ ಸಾವಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ ಭಾರತಕ್ಕಿಂತ. ಬ್ರೆಜಿಲ್ನಲ್ಲಿ ಒಂದು ವಾರದಲ್ಲಿ ಪ್ರಕರಣ ದಾಖಲಾಗಿರುವ ಸಂಖ್ಯೆಯನ್ನು ಗಮನಿಸೋದಾದ್ರೆ 3,04,535 ಪ್ರಕರಣಗಳು ದಾಖಲಾಗಿವೆ. ಇಲ್ಲಿಯೂ ಕೂಡ ಭಾರತ ಮತ್ತು ಬ್ರೆಜಿಲ್ ಅನ್ನ ನೋಡಿದ್ರೆ ಸಾವಿನ ಪ್ರಮಾಣ ಭಾರತದಲ್ಲಿ ಕಡಿಮೆ ಇದೆ, ಬ್ರೆಜಿಲ್ನಲ್ಲಿ ಜಾಸ್ತಿ ಇದೆ. ಬ್ರೆಜಿಲ್ನಲ್ಲಿ ಒಂದು ವಾರದಲ್ಲಿ ಕೋವಿಡ್ ಸೋಂಕಿನಿಂದ 6,914 ಮಂದಿ ಮೃತರಾಗಿದ್ದಾರೆ ಅನ್ನುವಂಥ ವಿಚಾರ. ಕಳೆದ 4 ದಿನಗಳಿಂದ ದೇಶದಲ್ಲಿ ಕಳೆದ 4-5 ದಿನಗಳಿಂದ ನಿತ್ಯವೂ ಕೂಡ 60,000 ಸೋಂಕಿನ ಪ್ರಕರಣಗಳು ದಾಖಲಾಗ್ತಾ ಇವೆ. ನಿನ್ನೆ ಮಾತ್ರ 52,000ಕ್ಕೆ ಇಳಿಕೆ ಆಗಿರುವಂತದ್ದು. ಪ್ರಸ್ತುತ ದೇಶದಲ್ಲಿ ಒಟ್ಟಾರೆ 22.68 ಲಕ್ಷ ಕೋವಿಡ್ ಪ್ರಕರಣಗಳು. ಬೆಳಗ್ಗೆಯ ಸಂಖ್ಯೆಯನ್ನು ಗಮನಿಸ್ತಾ ಇದ್ದೇವೆ, ನಾನು ಅದನ್ನು ಹೇಳ್ತಾ ಇದ್ದೇನೆ. ಸೊ ಒಟ್ಟಿನಲ್ಲಿ ಕೊರೋನಾ ಸೋಂಕು ಬಹಳ ಆತಂಕಕಾರಿಯ ಆದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಆರೋಗ್ಯ ಸಚಿವಾಲಯವು ಕೂಡ ಈ ಬಗ್ಗೆ ಅಂಕಿಅಂಶವನ್ನ ನೀಡಿದೆ. ಒಟ್ಟಾರೆಯಾಗಿ ನಾವು ಗಮನಿಸೋದಾದ್ರೆ ಕಳೆದ 7-8 ದಿನಗಳಲ್ಲಿ ಭಾರತದಲ್ಲಿ ಅಮೆರಿಕ ಮತ್ತು ಬ್ರೆಜಿಲ್ಗಳಿಗಿಂತ ಹೆಚ್ಚು ಸೋಂಕು ದಾಖಲಾಗ್ತಾ ಇದೆ ಅನ್ನುವಂಥ ವಿಚಾರ. ಇನ್ಸೈಟ್ ಡೀಟೇಲ್ ಅನ್ನು ನಾವು ನೀಡ್ತಾ ಇದ್ದೇವೆ. ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರುವಂತಹ ದತ್ತಾಂಶಗಳು ಮತ್ತು ಅದರ ವಿಶ್ಲೇಷಣೆಯಲ್ಲಿ ಭಾರತ 3ನೇ ಸ್ಥಾನದಲ್ಲಿರುವಂತಹ ವಿಚಾರ. ಎಲ್ಲೋ ಒಂದು ಕಡೆಯಲ್ಲಿ ಕೊರೋನಾ ಸೋಂಕು ಕೊರೋನಾ ಸೋಂಕಿಗೆ ಭಯಪಡುವ ಅಗತ್ಯ ಇಲ್ಲ ಅನ್ನುವಂತಹ ಮನೋಧೋರಣೆಯನ್ನ ನೀವೆಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೇವೆ. ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವ ಪ್ರಕಾರ ಕೊರೋನಾ ಸೋಂಕು ನಿತ್ಯವೂ ಕೂಡ ಒಂದು ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಆಘಾತಕಾರಿಯಾದಂತಹ ವರದಿಯನ್ನ ದತ್ತಾಂಶದ ವಿಶ್ಲೇಷಣೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂಥದ್ದು. ಅಮೆರಿಕದಲ್ಲಿ ಒಂದು ವಾರದಲ್ಲಿ ಮತ್ತು ಬ್ರೆಜಿಲ್ನಲ್ಲಿ ಒಂದು ವಾರದಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿವೆಯೋ ಆ ದಾಖಲಾಗಿರುವಂತಹ ಸಂಖ್ಯೆಗಿಂತ ಭಾರತದಲ್ಲಿ ಜಾಸ್ತಿ ಇದೆ ಅನ್ನುವಂಥ ವಿಚಾರ.
ಎಸ್, ಸುಪ್ರೀಂ ಕೋರ್ಟ್ ಒಂದು ನಿನ್ನೆ ಮಹತ್ತರವಾದಂತಹ ತೀರ್ಪನ್ನು ನೀಡಿದೆ. ಅಪ್ಪನಿಗೆ ಒಮ್ಮೆ ಮಗಳಾದ್ರೆ ಆಕೆ ಯಾವತ್ತೂ ಕೂಡ ಮಗಳಾಗಿಯೇ ಇರ್ತಾಳೆ ಅನ್ನುವಂತಹ ವಿಚಾರ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಪಾಲು ಇರಬೇಕು ಅನ್ನುವ ವಿಚಾರವನ್ನ, ಮಹತ್ತರವಾದಂತಹ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಆ ಕುರಿತಾದಂತಹ ಇನ್ಸೈಟ್ ಡೀಟೇಲ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಪ್ಡೇಟ್ಸ್ ನಿಮ್ಮ ಮುಂದೆ ಪ್ಲೇ ಆಗ್ತಾ ಇದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಪಾಲ್ ಇದೆ ಅಂತ ಸುಪ್ರೀಂ ಕೋರ್ಟ್ ಈಗ ಮಹತ್ತರವಾದಂತಹ ತೀರ್ಪನ್ನ ನೀಡಿರುವಂತದ್ದು. ಅದನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಅವಿಭಕ್ತ ಕುಟುಂಬದ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಪಾಲ್ ಇದೆ ಅನ್ನುವಂತಹ ವಿಚಾರ, ಸಮಾನ ಹಕ್ಕನ್ನು ನೀಡಬೇಕು ಅಂತ ಮಹತ್ತರವಾದಂತಹ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು. ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂತಹ ತೀರ್ಪಿನ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದ ಅವಕಾಶವನ್ನ ಕೊಡಬೇಕು ಅನ್ನುವಂಥ ವಿಚಾರವನ್ನ ನಾವು ನಿಮಗೆ ನೀಡ್ತಾ ಇದ್ದೇವೆ. ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆಯ ಅಡಿ ಸುಪ್ರೀಂ ಕೋರ್ಟ್ ಈ ಮಹತ್ತರವಾದಂತಹ ತೀರ್ಪನ್ನ ನೀಡಿರುವಂತದ್ದು. ತ್ರಿಸದಸ್ಯ ನ್ಯಾಯಪೀಠ ಈ ವಿಚಾರಣೆಯನ್ನು ಮಾಡಿದೆ. ತಿದ್ದುಪಡಿ ಕಾಯ್ದೆ ಜಾರಿಗೆ ಬರುವ ಮುನ್ನ ಒಂದು ವೇಳೆ ತಂದೆ ತೀರಿಕೊಂಡ್ರೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ಪಾಲನ್ನು ನೀಡಬೇಕು ಅಂತ ಹೇಳಿದೆ. ಪೂರ್ವಾನ್ವಯವಾಗಲಿದೆ ಈ ಕಾಯ್ದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ವಿಚಾರಣೆ ನಡೆಸಿದೆ ತ್ರಿಸದಸ್ಯ ನ್ಯಾಯಪೀಠ. ನ್ಯಾಯಮೂರ್ತಿ ಅರುಣ್ ಮಿಶ್ರಾ, ನ್ಯಾಯಮೂರ್ತಿ ಎಸ್ ನಜೀರ್, ನ್ಯಾಯಮೂರ್ತಿ MR ಶಾ ಅವರನ್ನೊಳಗೊಂಡ ತ್ರಿಸದಸ್ಯ ನ್ಯಾಯಪೀಠ ಕಾಯ್ದೆ ತಿದ್ದುಪಡಿಗೊಂಡು ಜಾರಿಗೆ ಬಂದ ಕೂಡಲೇ ಅಥವಾ ಮೊದಲೇ ಜನಿಸಿದ ಗಂಡು ಮಕ್ಕಳಿಗೆ ಯಾವ ಹಕ್ಕಿದೆಯೋ ಅದೇ ಹಕ್ಕು ಹೆಣ್ಣು ಮಕ್ಕಳಿಗೂ ಕೂಡ ಇವೆ ಅನ್ನುವ ವಿಚಾರವನ್ನ ಸುಪ್ರೀಂ ಕೋರ್ಟ್ ಈಗ ಹೇಳಿರುವಂಥದ್ದು. ಈ ಕಾಯ್ದೆ ನೀಡಿರುವ ಹಕ್ಕುಗಳಿಂದ ಹೆಣ್ಣು ಮಕ್ಕಳು ಕೂಡ ವಂಚಿತರಾಗಬಾರದು. ನ್ಯಾಯಪೀಠ ಅದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದೆ. ಅವಿಭಕ್ತ ಕುಟುಂಬದ ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕುಗಳಿವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇರುವಂತದ್ದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವಿಭಕ್ತ ಕುಟುಂಬಗಳಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನ ಹಂಚಿಕೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಮಾಹಿತಿಯನ್ನ ನೀಡಿರೋದು. ಮಹತ್ತರವಾದಂತ ತೀರ್ಪನ್ನ ಕೊಟ್ಟಿರುವಂತದ್ದು. ಸುಪ್ರೀಂ ತೀರ್ಪನ್ನ ನಾವು ನಿಮಗೆ ಇನ್ಸೈಟ್ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೇವೆ. ತಿದ್ದುಪಡಿ ಕಾಯ್ದೆ ಜಾರಿಗೆ ಬರುವ ಮುನ್ನ ಒಂದು ವೇಳೆ ತಂದೆ ತೀರಿಕೊಂಡ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಅವಕಾಶ ಇದೆ, ಸಮಾನ ಹಕ್ಕನ್ನು ಹೊಂದಿರ್ತಾರೆ. ಆ ಕಾಯ್ದೆ ಪೂರ್ವಾನ್ವಯ ಆಗಲಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿಗಳಾದಂತಹ ಅರುಣ್ ಮಿಶ್ರಾ, ಎಸ್ ನಜೀರ್ ಹಾಗೂ MR ಶಾ ಅವರನ್ನೊಳಗೊಂಡಂತಹ
ತ್ರಿಸದಸ್ಯ ನ್ಯಾಯಪೀಠ ಮಹತ್ತರವಾದಂತಹ ತೀರ್ಪನ್ನ ನೀಡಿರುವಂತದ್ದು. ಕಾಯ್ದೆಯ ತಿದ್ದುಪಡಿಗೊಂಡು ಜಾರಿಗೆ ಬಂದ ನಂತರ ಅಥವಾ ಅದಕ್ಕೂ ಮೊದಲೇ ಜನಿಸಿದಂತಹ ಗಂಡು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವ ಹಕ್ಕುಗಳಿವೆಯೋ ಅದೇ ಹಕ್ಕು ಒಬ್ಬ ತಂದೆಗೆ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಹಕ್ಕಿದೆ, ಸಮಾನ ಪಾಲ್ ಇದೆ ಅಂತ ಹೇಳಿದೆ. ಈ ಕಾಯ್ದೆಯು ನೀಡಿರುವ ಹಕ್ಕುಗಳಿಂದ ಹೆಣ್ಣು ಮಕ್ಕಳು ಯಾರು ಕೂಡ ವಂಚಿತರಾಗಬಾರದು. ಹೀಗಾಗಿ ಬಾಕಿ ಇರುವ ಪ್ರಕರಣಗಳನ್ನು 6 ತಿಂಗಳ ಒಳಗಾಗಿ ಇತ್ಯರ್ಥಪಡಿಸಬೇಕು ಎಂದು ನ್ಯಾಯಪೀಠ ಸೂಚಿಸಿದೆ. ಒಂದಿಷ್ಟು ವಿಚಾರಣೆಗಳು ಪಿತ್ರಾರ್ಜಿತ ಆಸ್ತಿಯ ಕುರಿತಾಗಿ ವಿಚಾರಣೆಯನ್ನ ತ್ರಿಸದಸ್ಯ ನ್ಯಾಯಪೀಠ ತೆಗೆದುಕೊಂಡಾಗ ಈ ರೀತಿಯ ಒಂದು ಮಹತ್ತರವಾದಂತಹ ತೀರ್ಪನ್ನ ನೀಡಿರುವಂತದ್ದು. ಆ ಕುರಿತಾದಂತಹ ಬಾಕಿ ಇರುವಂತಹ ವಿಚಾರಣೆಯನ್ನ ಆದಷ್ಟು ಬೇಗ ಪೂರೈಸಬೇಕು ಅಂತ ಹೇಳಿದೆ, ಇತ್ಯರ್ಥಗೊಳಿಸಬೇಕು ಅಂತ ಹೇಳಿದೆ. ಪೂರ್ವಾನ್ವಯವಾಗಲಿದೆ ಈ ಕಾಯ್ದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಆ ಕುರಿತಾದಂತ ಎಲ್ಲ ಇನ್ಸೈಟ್ ಡೀಟೇಲ್ ಅನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಅಡಿ ಸುಪ್ರೀಂ ತೀರ್ಪು ನೀಡಿರುವಂತದ್ದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕು ಇದೆ ಅನ್ನುವಂತ ವಿಚಾರ ಸುಪ್ರೀಂ ಕೋರ್ಟಿನ ಸುಪ್ರೀಂ ತೀರ್ಪು ಅಂತ ಹೇಳ್ತಿದ್ದಾರೆ ಹೆಚ್ಚಿನವರು ಕೂಡ. ಈ ತೀರ್ಪು ಹೊರಬಿದ್ದ ತಕ್ಷಣದಿಂದ ಪೂರ್ವಾನ್ವಯವಾಗಲಿದೆ ಅಂತ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಹೇಳಿದೆ. ತ್ರಿಸದಸ್ಯ ನ್ಯಾಯಪೀಠ ಈ ಕುರಿತಾದಂತಹ ಮಾಹಿತಿಯನ್ನು ನೀಡಿರುವಂತದ್ದು. ಆ ವಿಚಾರವನ್ನ ಆ ತೀರ್ಪಿನಲ್ಲಿ ಏನೇನು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ವಿಚಾರವನ್ನ ಇನ್ಸೈಟ್ ಡೀಟೇಲ್ ಅನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಕಾಯ್ದೆ ತಿದ್ದುಪಡಿಗೊಂಡು ಜಾರಿಗೆ ಬಂದ ಕೂಡಲೇ ಅಥವಾ ಮೊದಲೇ ತಂದೆ ಆದವನು ತೀರಿಕೊಂಡ್ರೆ ಹೆಣ್ಣು ಮಕ್ಕಳಿಗೆ ಅದು ಹಕ್ಕಿದೆ, ಅದು ಪೂರ್ವಾನ್ವಯ ಆಗಲಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮನ್ವಯವನ್ನ ಕಂಡುಕೊಳ್ಳಬೇಕು, ಅಂದ್ರೆ ಸಮಾನವಾದಂತಹ ಹಕ್ಕು ಹೆಣ್ಣು ಮಗುವಿಗೂ ಮತ್ತು ಗಂಡು ಮಗುವಿಗೂ ಇರಬೇಕು, ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಇರಬೇಕು ಅಂತ ಹೇಳಿದೆ. ನ್ಯಾಯಮೂರ್ತಿ ಅರುಣ್ ಮಿಶ್ರಾ, ನ್ಯಾಯಮೂರ್ತಿ ಎಸ್ ನಜೀರ್, MR ಶಾ ನ್ಯಾಯಮೂರ್ತಿ ತ್ರಿಸದಸ್ಯ ನ್ಯಾಯಪೀಠ ಈ ರೀತಿಯ ಒಂದು ಮಹತ್ತರವಾದಂತಹ ನಿರ್ಣಯವನ್ನ ಕೈಗೊಂಡಿರುವಂತದ್ದು. ಕಾಸರಗೋಡು ಜಿಲ್ಲಾಡಳಿತ ಎಲ್ಲ ಬಸ್ ಪ್ರಯಾಣಿಕರಿಗೆ ವಾರಕ್ಕೊಮ್ಮೆ ಸ್ವಾಬ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಲೇಬೇಕು ಅಂತ ಆರ್ಡರ್ ಕೊಟ್ಟಿದೆ. ಸೊ ಮಂಗಳೂರು ಮತ್ತು ಕಾಸರಗೋಡು ನಡುವೆ ಪ್ರತಿ ವಾರ ದಿನನಿತ್ಯವೂ ಕೂಡ 2,000 ಉದ್ಯಮಿಗಳು ಆಚೆ ಈಚೆ ಓಡಾಡುವ ಕಾರಣಕ್ಕೋಸ್ಕರವಾಗಿ ಅವರಿಂದ ಸೋಂಕು ಹರಡುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಪ್ರತಿ ವಾರ ಸ್ವಾಬ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಲೇಬೇಕು ಅಂತ ಅಲ್ಲಿನ ಜಿಲ್ಲಾಡಳಿತ ಹೇಳಿರುವಂಥದ್ದು. ಆ ಕುರಿತಾದಂತಹ ಎಲ್ಲ ಡೀಟೇಲ್ಸ್ ಬರ್ತಾ ಇದೆ ಅಪ್ಡೇಟ್ಸ್ನಲ್ಲಿ ನಿಮ್ಮ ಮುಂದೆ. ವಾರಕ್ಕೊಮ್ಮೆ ಸ್ವಾಬ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಲೇಬೇಕು ಅಂತ ಕಾಸರಗೋಡು ಜಿಲ್ಲಾಡಳಿತ ಈಗ ಹೇಳಿರುವಂಥದ್ದು. ಸೊ ನಿತ್ಯ ಪ್ರಯಾಣಿಕರಿಗೆ, ಬಸ್ ಪ್ರಯಾಣಿಕರಿಗೆ
ಸ್ವಾಬ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಲೇಬೇಕು ಅಂತ ಒಂದು ರೀತಿಯಲ್ಲಿ ಆರ್ಡರ್ ಅನ್ನು ಕೊಟ್ಟಿದೆ. ಕಾಸರಗೋಡು ಮತ್ತು ಮಂಗಳೂರು ನಿತ್ಯ ಪ್ರಯಾಣಿಸುವವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವನ್ನಾಗಿ ಮಾಡಿಸಿದೆ ಕಾಸರಗೋಡು ಜಿಲ್ಲಾಡಳಿತ. ಪ್ರಯಾಣಿಕರಿಗೆ ನಿಬಂಧನೆಯನ್ನ ಕೊಟ್ಟಿರುವಂಥದ್ದು. ಸ್ವಾಬ್ ಟೆಸ್ಟ್ಗೆ ನಿಗದಿತ ಶುಲ್ಕ ತೆಗೆದುಕೊಳ್ಳಲು ಕಾಸರಗೋಡು ಜಿಲ್ಲಾಡಳಿತದಿಂದ ನಿರ್ಧಾರವನ್ನ ಮಾಡಲಾಗಿದೆ. ನಿತ್ಯ ಓಡಾಡುವ ಪ್ರಯಾಣಿಕರು ಖಾಸಗಿ ಆಸ್ಪತ್ರೆಯಲ್ಲಿ ಸ್ವಾಬ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಬೇಕು. ಟೆಸ್ಟ್ ವರದಿಯಲ್ಲಿ ನೆಗೆಟಿವ್ ಬಂದ್ರೆ ಮಾತ್ರ ಪ್ರಯಾಣಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಅಂತ ಜಿಲ್ಲಾಡಳಿತ ಹೇಳಿದೆ. ಕಾಸರಗೋಡಿನಿಂದ ಮಂಗಳೂರಿಗೆ ಸದ್ಯ 2,000 ಜನ ನಿತ್ಯ ಓಡಾಡ್ತಾ ಇದ್ದಾರೆ. ಈ ಲಾಕ್ಡೌನ್ ಮತ್ತು ಈ ಕೊರೋನಾದ ಸಂಕಷ್ಟದಲ್ಲೂ ಕೂಡ ಬಸ್ ಅನ್ನು ಅವಲಂಬಿಸಿ ಇದ್ದಾರೆ 2,000 ಜನ. ಅವರಿಂದ ಸೋಂಕು ಹರಡುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಪ್ರತಿ ವಾರ ಎಲ್ಲ ಪ್ರಯಾಣಿಕರು ಖಾಸಗಿ ಆಸ್ಪತ್ರೆಗಳಲ್ಲಿ ಸ್ವಾಬ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಬೇಕು ಅಂತ ಕಾಸರಗೋಡು ಜಿಲ್ಲಾಡಳಿತ ಹೇಳಿರುವಂಥದ್ದು. ಈ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ಆ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ಖಾಸಗಿ ಆಸ್ಪತ್ರೆಗಳೊಂದಿಗೆ ಜಿಲ್ಲಾಡಳಿತ ಶಾಮೀಲು ಮಾಡಿಕೊಂಡಿದೆ, ಶುಲ್ಕವನ್ನ ಪಾವತಿಸಬೇಕು ಅಂತ ಹೇಳಿದೆ. ಎಲ್ಲಿಗೆ ಹೋಗಬಹುದು ಹಣಕ್ಕೆ ಅನ್ನುವಂತಹ ವಿಚಾರ. ವಾರಕ್ಕೆ ಸ್ವಾಬ್ ಟೆಸ್ಟ್ಗೆ 2,000ದಿಂದ 4,000 ರೂಪಾಯಿ ತೆಗೆದುಕೊಂಡ್ರೆ ನಾವು ಎಲ್ಲಿಗೆ ಹೋಗೋದು? ವಾರಕ್ಕೊಮ್ಮೆ ಸ್ವಾಬ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಬೇಕು ಅಂತ ಕಾಸರಗೋಡು ಜಿಲ್ಲಾಡಳಿತ ಹೇಳ್ತಾ ಇದೆ. ನಾವು ಉದ್ಯೋಗಿಗಳು ಉದ್ಯಮವನ್ನ ಮಾಡೋದಕ್ಕೆ ಬಸ್ಸನ್ನು ಅವಲಂಬಿಸಿದ್ದೇವೆ. ಬಸ್ಸಲ್ಲಿ ನಮಗೆ ಹೋಗಿ ಬರೋದಕ್ಕೆ ಈಗ ಇಂಥ ಪರಿಸ್ಥಿತಿಯಲ್ಲಿ ಸ್ಯಾಲ್ರಿ ಸರಿಯಾದ ಸೂಕ್ತವಾದಂತಹ ಸಮಯದಲ್ಲಿ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಸ್ವಾಬ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳೋದು, ಅದಕ್ಕೆ ದರವನ್ನ ಕೊಡುವಂಥದ್ದು, ಸ್ವಾಬ್ ಟೆಸ್ಟ್ ಮಾಡಿಸೋದಕ್ಕೋಸ್ಕರವಾಗಿ ಅದನ್ನ ವರದಿ ಬರೋದಕ್ಕೆ ನಾವು ಪಾವತಿ ಮಾಡಬೇಕಾಗ್ತದೆ ಹಣ. ಅದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಒಂದಿಷ್ಟು ಜನರು ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಆ ಕುರಿತಾಗಿ ಗಮನಕ್ಕೆ ತೆಗೆದುಕೊಂಡಂತಹ ಕಾಸರಗೋಡು ಜಿಲ್ಲಾಡಳಿತ ಅದಕ್ಕೆ ನಿಗದಿತ ಶುಲ್ಕವನ್ನ ನಿರ್ಧಾರ ಮಾಡಿದೆ. ನಿಗದಿತ ಶುಲ್ಕವನ್ನ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ನೋಡಬೇಕು ಇದು ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತದೆ, ಅದು ಇಂಪ್ಲಿಮೆಂಟ್ ಆಗ್ತದೆ ಅನ್ನತಕ್ಕಂಥದ್ದು. ಈಗ ಕೊರೋನಾವನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಕಾಸರಗೋಡು ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಒಂದು ಹಂತದಲ್ಲಿ ಗುಡ್ ಮೂವ್ ಅಂತ ಅಂದುಕೊಂಡ್ರೂ ಕೂಡ ಒಂದಿಷ್ಟು ಜನರಿಗೆ ಇದು ತಲೆನೋವಾಗಿ ಪರಿಣಮಿಸಿದೆ ಅನ್ನತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಒಮ್ಮೆ ಪರೀಕ್ಷೆಗೆ 4,000 ಖರ್ಚು ಬೀಳ್ತದೆ ಅಂತ ಸಂದರ್ಭದಲ್ಲಿ ಕಾಸರಗೋಡು ಮತ್ತು ಮಂಗಳೂರು ಮಧ್ಯೆ ನಿತ್ಯ ಪ್ರಯಾಣಿಸುವವರಿಗೆ ಕೋವಿಡ್ ಪಾಸ್ ಕಡ್ಡಾಯಗೊಳಿಸಿರೋದು ಮತ್ತು ಸ್ವಾಬ್ ಟೆಸ್ಟ್ ಅನ್ನ ಮಾಡಬೇಕು ಅಂತ ಜಿಲ್ಲಾಡಳಿತ ಹೇಳಿರೋದು, ಕಡ್ಡಾಯಗೊಳಿಸಿರೋದು ಒಂದಿಷ್ಟು ಚರ್ಚೆಗೆ ಕಾರಣ ಆಗಿದೆ ಅನ್ನುವಂಥ ವಿಚಾರ. ಕಾಸರಗೋಡು ಮತ್ತು ಮಂಗಳೂರು ಮಧ್ಯೆ ನಿತ್ಯ ಪ್ರಯಾಣಿಸುವವರಿಗೆ ಈ ರೀತಿಯ ಒಂದು ನಿರ್ಧಾರವನ್ನ, ಈ ರೀತಿಯ ಒಂದು ಕಟ್ಟುಬದ್ಧಾದಂತಹ ಒಂದು ನಿಬಂಧನೆಯನ್ನ ಕಾಸರಗೋಡು ಜಿಲ್ಲಾಡಳಿತ ಹೇರಿರುವಂಥದ್ದು. ಇದರಿಂದಾಗಿ ನಿತ್ಯ ಪ್ರಯಾಣಿಕರು ವಾರಕ್ಕೊಮ್ಮೆ ಕಡ್ಡಾಯ ರ್ಯಾಪಿಡ್ ಟೆಸ್ಟ್ಗೆ ಹಣ ತೆತ್ತು ಸರದಿಯಲ್ಲಿ ಕಾಯಬೇಕಾಗಿದೆ. ಇದೇ ವೇಳೆ ಸ್ವಾಬ್ ಟೆಸ್ಟ್ಗೆ ನಿಗದಿತ ಶುಲ್ಕ ಪಡೆಯಲು ಕಾಸರಗೋಡು ಜಿಲ್ಲಾಡಳಿತ ನಿರ್ಧರಿಸಿದೆ ಅನ್ನುವಂತಹ ವಿಚಾರ. ಪ್ರಯಾಣಿಕರು ಖಾಸಗಿ ಆಸ್ಪತ್ರೆಯಲ್ಲಿ ಸ್ವಾಬ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಬೇಕು. ಟೆಸ್ಟ್ನಲ್ಲಿ ನೆಗೆಟಿವ್ ಬಂದರೆ ಮಾತ್ರ ಪ್ರಯಾಣಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಕಾಸರಗೋಡಿನಿಂದ ಮಂಗಳೂರಿಗೆ ನಿತ್ಯ ಸರಿಸುಮಾರು 2,000ಕ್ಕಿಂತಲೂ ಹೆಚ್ಚು ಜನ ಓಡಾಡ್ತಾರೆ. ಅವರಿಂದ ಸಮುದಾಯಕ್ಕೆ ಸೋಂಕು ಹರಡುವ ಭೀತಿ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ, ಸೋಂಕನ್ನು ನಿಯಂತ್ರಣ ಮಾಡುವ ಕಾರಣಕ್ಕೋಸ್ಕರವಾಗಿ ಜಿಲ್ಲಾಡಳಿತ ಈ ರೀತಿಯ ಒಂದು ಹೊಸ ಮಾರ್ಗವನ್ನು ಕಂಡುಕೊಂಡಿದೆ ಅನ್ನುವಂಥ ವಿಚಾರ. ಒಂದೆಡೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕು ನಿತ್ಯವೂ ಕೂಡ ಶತಕವನ್ನು ದಾಟುತ್ತಾ ಇದೆ. ದ್ವಿಶತಕದ ಹತ್ತಿರಕ್ಕೆ ಹೋಗುತ್ತೆ, ಒಮ್ಮೊಮ್ಮೆ ದ್ವಿಶತಕವನ್ನು ಕೂಡ ದಾಟುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಮಂಗಳೂರು ಮತ್ತು ಕಾಸರಗೋಡಿಗೆ ಬರುವಂತಹ, ಅಲ್ಲಿಂದ ಈಚೆಯಿಂದ ಆಚೆಗೆ ಓಡಾಡುವ ಜನರಲ್ಲಿ ಸೋಂಕು ಹರಡುವ ಸಾಧ್ಯತೆ ಇದೆ, ಸಂಭವನೀಯ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಕಾಸರಗೋಡು ಜಿಲ್ಲಾಡಳಿತ ಈ ರೀತಿಯ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು ಒಂದಿಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ ಅನ್ನುವಂಥದ್ದು.
ಬಹಳ ಪ್ರಮುಖವಾಗಿ ಈ ವಿಚಾರದಲ್ಲಿ ಚರ್ಚೆಗೆ ಕಾರಣ ಆಗಿರುವಂತದ್ದು ವಿಚಾರ ಖಾಸಗಿ ಆಸ್ಪತ್ರೆಗಳಲ್ಲಿ ಸ್ವಾಬ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಬೇಕು ಅಂತ ಜಿಲ್ಲಾಡಳಿತ ಹೇಳಿರುವಂತ ವಿಚಾರ. ಖಾಸಗಿ ಆಸ್ಪತ್ರೆಗೂ ಮತ್ತು ಕಾಸರಗೋಡು ಜಿಲ್ಲಾಡಳಿತಕ್ಕೂ ಏನಾದ್ರೂ ಶಾಮೀಲಿದೆಯಾ ಅಥವಾ ಲಾಬಿ ಮಾಡ್ಕೊಂಡಿದ್ಯಾ ಜಿಲ್ಲಾಡಳಿತ ಖಾಸಗಿ ಆಸ್ಪತ್ರೆಗಳೊಂದಿಗೆ ಅನ್ನುವಂತಹ ವಿಚಾರ. ಸೊ ಗೊತ್ತಿಲ್ಲ ಏನಕ್ಕೆ ಖಾಸಗಿ ಆಸ್ಪತ್ರೆಗಳಲ್ಲಿಯೇ ಸ್ವಾಬ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಬೇಕು ಅಂತ ಹೇಳಿದೆ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಸೌಲಭ್ಯ ಕಡಿಮೆ ಇರುವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ಹೇಳಿದೆಯಾ ಅಥವಾ ನಿಜಕ್ಕೂ ಕೂಡ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅಲ್ಲಿ ಶಾಮೀಲು ಮಾಡಿಕೊಂಡಿದ್ದಾರಾ ಅನ್ನೋದು ಇನ್ನಷ್ಟು ತಿಳಿದು ಬರಬೇಕಾಗಿದೆ. ಒಟ್ಟಿನಲ್ಲಿ ವಾರಕ್ಕೊಮ್ಮೆ ಪ್ರಯಾಣಿಸುವವರು ಮಂಗಳೂರಿಗೆ ಮತ್ತು ಕಾಸರಗೋಡಿಗೆ ಪ್ರಯಾಣಿಸುವವರು ವಾರಕ್ಕೊಮ್ಮೆ ಸ್ವಾಬ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಬೇಕು ಅಂತ ಈಗ ಜಿಲ್ಲಾಡಳಿತ ಹೇಳಿರತಕ್ಕಂಥದ್ದು. ನೆಗೆಟಿವ್ ಬಂದ್ರೆ ಕೊರೋನಾ ಟೆಸ್ಟ್ ನ ವರದಿ ನೆಗೆಟಿವ್ ಬಂದ್ರೆ ಮಾತ್ರ ಪ್ರಯಾಣಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಅಂತ ಜಿಲ್ಲಾಡಳಿತ ಈಗ ಹೇಳಿದೆ. ಇನ್ನು ಮುಂದೆ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಕಾದು ನೋಡಬೇಕು. ನಾವು ಎಲ್ಲಾ ಕಡೆ ಗಮನಿಸ್ತಾ ಇದ್ದೇವೆ, ಬಸ್ನಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಅದು ಇದು ಅಂತ ಸರ್ಕಾರ ಮಾರ್ಗಸೂಚಿಯನ್ನ ಹೇಳಿದೆ. ಆದ್ರೆ ಯಾವುದು ಕೂಡ ಎಲ್ಲಿಯೂ ಕೂಡ ಯಾವ ಬಸ್ಸಿನಲ್ಲೂ ಕೂಡ ಆ ಸರ್ಕಾರಿ ಕೋವಿಡ್ ನಿಯಮಾವಳಿಗಳನ್ನ ಪಾಲಿಸಲಾಗ್ತಾ ಇಲ್ಲ ಅನ್ನುವಂತಹ ವಿಚಾರಗಳು ಎಲ್ಲಾ ಕಡೆಗಳಿಂದ ನಮಗೆ ಕೇಳಿ ಬಂತು, ಎಲ್ಲಾ ಕಡೆಗಳಿಂದ ಸುದ್ದಿ ಬಂದವು. ಈ ಕೋವಿಡ್ ಟೆಸ್ಟ್ ಮಾಡಿಕೊಂಡ್ರೆ ಮಾತ್ರ ಸಾಧ್ಯನಾ ನಿಯಂತ್ರಣ ಮಾಡೋದಕ್ಕೆ? ಸರ್ಕಾರ ಹೇಳುವಂತ ನಿಯಮವನ್ನ ಪಾಲಿಸಿಕೊಳ್ಳದೆ ಬಸ್ ಪ್ರಯಾಣವನ್ನ ಬೆಳೆಸಿದ್ರೆ ಕೊರೋನಾ ನಿಯಂತ್ರಣಕ್ಕೆ ಬರೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ನಮ್ಮ ಕಣ್ಣು ಮುಂದೆ ಇರುವಂತದ್ದು. ಕಾಸರಗೋಡು ಮತ್ತು ಮಂಗಳೂರು ಹೋಗುವಂತಹ ಓಡಾಡುವಂತಹ ಜನರಿಗೆ ಈ ರೀತಿಯ ಒಂದು ಕ್ರಮವನ್ನ ಕಾಸರಗೋಡು ಜಿಲ್ಲಾಡಳಿತ ಹೇಳಿರುವಂತಹ ವಿಚಾರ. ಟೆಸ್ಟ್ಗೆ ಅಂದಾಜು 4,000 ಶುಲ್ಕ ಆಗ್ತದೆ. ಇದೇ ಮೊದಲ ಬಾರಿಗೆ ನೆರೆಯ ರಾಜ್ಯಗಳ ನಡುವೆ ನಿತ್ಯ ಓಡಾಟ ನಡೆಸುವವರಿಗೆ ಸ್ವಾಬ್ ಟೆಸ್ಟ್ ಅನ್ನ ಕೇರಳ ಸರ್ಕಾರ ಕಡ್ಡಾಯಗೊಳಿಸಿದೆ. ವಾರಕ್ಕೊಮ್ಮೆ ಟೆಸ್ಟ್ ನಡೆಸಬೇಕಾದ್ರೆ ನಿಗದಿತ ಮೊತ್ತ ಪಾವತಿಸಬೇಕಾಗ್ತದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿತ್ಯ ಸಂಚಾರಿಗಳಿಗೆ ಸೆಪ್ಟೆಂಬರ್ 8ರವರೆಗೆ ಸಂಚಾರಕ್ಕೆ ಅನುಮತಿ ನೀಡಿದೆ. ಅತ್ತ ಜಿಲ್ಲಾಡಳಿತ ಕಾಸರಗೋಡು ಜಿಲ್ಲಾಡಳಿತ ಸ್ವಾಬ್ ಟೆಸ್ಟ್ ಅನ್ನು ಮಾಡಿಸಿಕೊಂಡು ನೆಗೆಟಿವ್ ವರದಿ ಬಂದ್ರೆ ಮಾತ್ರ ಪ್ರಯಾಣಕ್ಕೆ ಅವಕಾಶ ನೀಡಲಾಗುತ್ತೆ, ಕಾಸರಗೋಡಿಗೆ ಎಂಟರ್ ಆಗೋದಕ್ಕೆ ಬಿಡ್ತೇವೆ ಅಂತ ಜಿಲ್ಲಾಡಳಿತ ಹೇಳಿರುವಂತದ್ದು. ಮತ್ತೆ ಗಡಿ ಪ್ರದೇಶಗಳಲ್ಲಿ ಕೇರಳ ಮತ್ತು ಕರ್ನಾಟಕದ ದಕ್ಷಿಣ ಕನ್ನಡದ ಗಡಿ ಪ್ರದೇಶದಲ್ಲಿ ಈ ವಿಚಾರವಾಗಿ ಕೋವಿಡ್ ಆರಂಭದಲ್ಲೂ ಕೂಡ ಆಂಬ್ಯುಲೆನ್ಸ್ ಬರೋದಕ್ಕೆ ಬಿಡಬಾರದು ಒಂದಿಷ್ಟು ವಿಚಾರಗಳ ನಡುವೆ ಚರ್ಚೆ ಆಗಿತ್ತು ಮಂಗಳೂರು ಮತ್ತು ಕಾಸರಗೋಡು ಗಡಿ ಭಾಗಗಳಲ್ಲಿ, ಕೇರಳದ ಗಡಿ ಭಾಗಗಳಲ್ಲಿ. ಈಗ ಈ ವಿಚಾರವು ಕೂಡ ಒಂದಿಷ್ಟು ಚರ್ಚೆಗೆ ಕಾರಣ ಆಗಬಹುದು, ಒಂದಿಷ್ಟು ವಿವಾದಗಳಿಗೆ ಕಾರಣ ಆಗಬಹುದು ಅನ್ನುವಂತಹ ನೋಟ ನಮಗೆ ನೇರವಾಗಿ ಈ ರೀತಿಯ ಒಂದು ನಿರ್ಧಾರವನ್ನ ಕಾಸರಗೋಡು ಜಿಲ್ಲಾಡಳಿತ ತೆಗೆದುಕೊಂಡಿರೋದ್ರಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ನೋಡೋಣ ಕಾಸರಗೋಡು ಜಿಲ್ಲಾಡಳಿತ ಈ ನಿರ್ಧಾರವನ್ನ ಹಿಂದೆ ತೆಗೆದುಕೊಳ್ಳುತ್ತದಾ ಅಥವಾ ಅದನ್ನ ಕಾರ್ಯರೂಪಕ್ಕೆ ಅಥವಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವ ರೀತಿಯ ಕ್ರಮಗಳನ್ನ ಮುಂದೆ ತೆಗೆದುಕೊಳ್ಳುತ್ತದೆ ಅನ್ನತಕ್ಕಂಥದ್ದನ್ನ ಕಾದು ನೋಡಬೇಕು. ಈ ವಿವಾದಗಳು ಆಗದೇ ಇರಲಿ ಈ ವಿಚಾರವಾಗಿ ಅನ್ನುವಂಥ ವಿಚಾರ. ಈಗ ರೈಲು ಓಡಾಟ ಮತ್ತೆ ಸ್ಥಗಿತಗೊಂಡಿದೆ ಅನ್ನುವಂಥ ವಿಚಾರ. ಪ್ಯಾಸೆಂಜರ್ ಟ್ರೈನ್ ಸ್ಥಗಿತಗೊಂಡಿದೆ. ಸೊ ಆ ಕುರಿತಾದಂತಹ ವಿಚಾರ ಬ್ರೇಕಿಂಗ್ ನಲ್ಲಿ ಬರ್ತಾ ಇದೆ.
ರೈಲ್ವೆ ಇಲಾಖೆಗೆ ಪ್ಯಾಸೆಂಜರ್ ಟ್ರೈನ್ ಸ್ಥಗಿತಗೊಂಡಿರೋದ್ರಿಂದ ಬರೋಬ್ಬರಿ 40,000 ಕೋಟಿ ನಷ್ಟ ಆಗಿದೆ ಅನ್ನುವಂಥ ವಿಚಾರ. ಆ ಕುರಿತಾದಂತಹ ಎಲ್ಲ ಡೀಟೇಲ್ಸ್ ಬರ್ತಾ ಇದೆ ಅಪ್ಡೇಟ್ಸ್ನಲ್ಲಿ. ಪ್ರಯಾಣಿಕರ ರೈಲು ಸದ್ಯಕ್ಕಿಲ್ಲ ಅನ್ನುವಂತಹ ಮಾಹಿತಿ ರೈಲ್ವೆ ಇಲಾಖೆಯಿಂದ ಅಧಿಕೃತವಾಗಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು. ಪ್ಯಾಸೆಂಜರ್ ಟ್ರೈನ್ ಕೊರೋನಾ ಎಫೆಕ್ಟ್ ಇಂದಾಗಿ ಸ್ಥಗಿತಗೊಳ್ತಾ ಇದೆ ಅನ್ನುವಂತಹ ಮಾಹಿತಿ. ದೇಶದಲ್ಲಿ ಎಲ್ಲ ಪ್ರಯಾಣಿಕರ ರೈಲು ಹಾಗೂ ಎಲ್ಲ ಉಪನಗರಗಳ ರೈಲು ಸೇವೆಯನ್ನು ಅನಿರ್ದಿಷ್ಟಾವಧಿ ತನಕ ಸ್ಥಗಿತಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಭಾರತೀಯ ರೈಲ್ವೆ ಇಲಾಖೆಯಿಂದ ಅಧಿಕೃತ ಮಾಹಿತಿ ಬಂದಿರುವಂಥದ್ದು. ಸೊ ಹಿಂದಿನ ಆದೇಶದಂತೆ ಆಗಸ್ಟ್ 12ರ ತನಕ ರೈಲು ಸೇವೆಗೆ ತಡೆ ನೀಡಲಾಗಿತ್ತು. ಸದ್ಯ 230 ವಿಶೇಷ ರೈಲುಗಳು ರಾಜ್ಯದಿಂದ ರಾಜ್ಯಕ್ಕೆ, ಜಿಲ್ಲೆಯಿಂದ ಜಿಲ್ಲೆಗೆ ಓಡಾಡ್ತಿವೆ. ಆ ರೈಲುಗಳು ಓಡಾಡ್ತವೆ ಮುಂದೆವೂ ಕೂಡ. ಅದಕ್ಕೆ ಕಿಂತಲೂ ಹೆಚ್ಚು ರೈಲುಗಳು ಓಡಾಡೋದಕ್ಕೆ ಅವಕಾಶ ಇಲ್ಲ ಅಂತ ಈ ಹಿಂದೆ ಕೂಡ ಹೇಳಿತ್ತು. 230 ಈಗ ಸದ್ಯಕ್ಕೆ ಬಿಡ್ತೇವೆ, ಆಗಸ್ಟ್ 12ರ ನಂತರ ಮತ್ತಿಷ್ಟು ರೈಲುಗಳನ್ನು ಬಿಡ್ತೇವೆ ಅಂತ. ಆದರೆ ಆ ನಿರ್ಧಾರವನ್ನು ಮತ್ತೆ ಪೋಸ್ಟ್ಪೋನ್ ಮಾಡಿದೆ ಅನ್ನುವಂಥ ವಿಚಾರ. ಅಂದರೆ ಆಗಸ್ಟ್ 12ರ ತನಕ 12ರ ನಂತರ ಮತ್ತೆ ರೈಲುಗಳನ್ನು, ಹೆಚ್ಚುವರಿ ರೈಲುಗಳನ್ನು ಬಿಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿತ್ತು ರೈಲಿನ ಇಲಾಖೆ. ಆದರೆ ಈಗ ಅದು ಬೇಡ, ರೈಲು ಪ್ರಯಾಣ ಮಾಡುವವರ ಕಾರಣದಿಂದ ಸೋಂಕು ಹರಡುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರ. ರೈಲು ಸೇವೆ ಸ್ಥಗಿತಗೊಳಿಸಿರುವಂತಹ ಕಾರಣ ಬರೋಬ್ಬರಿ 40,000 ಕೋಟಿ ರೈಲ್ವೆ ಇಲಾಖೆಗೆ ನಷ್ಟ ಆಗಿರುವಂಥದ್ದು. ರೈಲ್ವೆ ಅಧಿಕಾರಿಗಳಿಂದ ಅಧಿಕೃತ ಮಾಹಿತಿ ನಮಗೆ ತಿಳಿದು ಬರ್ತಾ ಇರುವಂತ ವಿಚಾರ. ಕೊರೋನಾ ಎಫೆಕ್ಟ್ ಪ್ರಯಾಣಿಕರ ರೈಲು ಸಂಚಾರ ಸ್ಥಗಿತಗೊಂಡಿದೆ. ಕೊರೋನಾ ಎಫೆಕ್ಟ್ ನಿಂದಾಗಿ ಕೋವಿಡ್ ಕಾರಣ ಸ್ಥಗಿತಗೊಂಡಿರುವ ಪ್ರಯಾಣಿಕರ ರೈಲು ಸೇವೆಯನ್ನ ಸದ್ಯಕ್ಕೆ ಪುನರಾರಂಭಿಸದಿರಲು ಸರ್ಕಾರ ನಿರ್ಧರಿಸಿದೆ ಅನ್ನುವಂಥ ವಿಚಾರ. ದೇಶದಲ್ಲಿ ಎಲ್ಲ ಪ್ರಯಾಣಿಕ ಮತ್ತು ಉಪನಗರ ರೈಲುಗಳ ಸೇವೆಯನ್ನ ಅನಿರ್ದಿಷ್ಟಾವಧಿಯವರೆಗೆ ಸ್ಥಗಿತಗೊಳಿಸಲಾಗುವುದು ಎಂದು ಭಾರತೀಯ ರೈಲ್ವೆ ಇಲಾಖೆ ಹೇಳಿರುವಂತಹ ವಿಚಾರವನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಇಂದಿನ ಆದೇಶ ಪ್ರಕಾರ ಆಗಸ್ಟ್ 12ರವರೆಗೆ ರೈಲು ಸೇವೆಗೆ ತಡೆ ನೀಡಲಾಗಿತ್ತು. ಸದ್ಯ 230 ವಿಶೇಷ ರೈಲುಗಳು ಓಡಾಡ್ತಾ ಇವೆ. ಅದಕ್ಕಿಂತ ಹೆಚ್ಚು ಇನ್ನು ಮುಂದೆ ಓಡಾಡೋದಿಲ್ಲ. 550 ರೈಲುಗಳು ಓಡಾಡ್ತವೆ. ರೈಲ್ವೆ ಸ್ಥಗಿತಗೊಳಿಸಿರುವ ಕಾರಣಕ್ಕೋಸ್ಕರವಾಗಿ ರೈಲ್ವೆ ಇಲಾಖೆಗೆ ಆಗಲೇ ಹೇಳಿರುವ ಹಾಗೆ 40,000 ಕೋಟಿ ನಷ್ಟ ಆಗಿದೆ. ಕೊರೋನಾ ಆರಂಭದ ಹಿನ್ನೆಲೆ ದೇಶದಾದ್ಯಂತ ರೈಲು ಸೇವೆ ಸ್ಥಗಿತಗೊಳಿಸಲಾಗಿತ್ತು. ರೈಲಿನಲ್ಲಿ ಭಾರೀ ಸಂಖ್ಯೆಯ ಜನರು ಸಂಚರಿಸೋದ್ರಿಂದ ಸುಲಭವಾಗಿ ಕೊರೋನಾ ಹರಡುವ ಆತಂಕ ಹಿನ್ನೆಲೆ ಸ್ಥಗಿತಗೊಳಿಸಲಾಗಿತ್ತು. ಆದರೆ ನಂತರ ವಲಸೆ ಕಾರ್ಮಿಕರು ಹಾಗೂ ತುರ್ತು ಸೇವೆ ಹಿನ್ನೆಲೆ ಮತ್ತೆ ಕೆಲವು ರೈಲು ಸೇವೆಗಳನ್ನು ರೈಲು ಇಲಾಖೆ ಆರಂಭಿಸಿತು ಕೂಡ. ದೇಶದ ಪ್ರಮುಖ ರಾಜ್ಯಗಳಲ್ಲಿ ರೈಲನ್ನೇ ಜನರು ನೆಚ್ಚಿಕೊಂಡಿದ್ದು ಉತ್ತಮ ಲಾಭ ಗಳಿಸುವ ಸಂಸ್ಥೆಯು ಕೂಡ ರೈಲ್ವೆ ಇಲಾಖೆ. ಆದರೆ ಈ ಕೋವಿಡ್ ಬಂದ ಕಾರಣದಿಂದ ಬರೋಬ್ಬರಿ 40,000 ಕೋಟಿ ರೈಲ್ವೆ ಇಲಾಖೆಗೆ ಉಂಟಾಗಿದೆ ಅನ್ನುವಂತಹ ಮಾಹಿತಿಯನ್ನು ರೈಲ್ವೆ ಅಧಿಕಾರಿಗಳು ಅಧಿಕೃತವಾಗಿ ಹೇಳ್ತಾ ಇರುವುದನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಪ್ಯಾಸೆಂಜರ್ ಟ್ರೈನ್ ಈಗ ಏನು 250 ಓಡಾಡ್ತಿವೆ ಅಲ್ಲ, ಅವುಗಳು ಮಾತ್ರ ಓಡಾಡ್ತವೆ. ಅದಕ್ಕಿಂತ ಹೆಚ್ಚು ಟ್ರೈನ್ಗಳು ಓಡಾಡೋದಿಲ್ಲ. ಕೊರೋನಾ ನಿಯಂತ್ರಣ ಮಾಡಲು ರಾಜ್ಯದ ಪಾತ್ರವು ಕೂಡ ಮಹತ್ವವಾದದ್ದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಆ ಕುರಿತಾದಂತಹ ಡೀಟೇಲ್ಸ್ ಬರ್ತಾ ಇದೆ ನೋಡಿ.
ಪರೀಕ್ಷಾ ಪ್ರಮಾಣವನ್ನ ಹೆಚ್ಚಿಸಬೇಕು, ಕೋವಿಡ್ ಟೆಸ್ಟ್ನ ಪ್ರಮಾಣವನ್ನ ಹೆಚ್ಚಿಸಬೇಕು ಅಂತ ಪ್ರಧಾನಿಗಳು ಹೇಳಿರುವಂಥದ್ದು. ಕೊರೋನಾ ನಿಯಂತ್ರಿಸಲು ರಾಜ್ಯಗಳ ಪಾತ್ರವು ಮಹತ್ವವಾದದ್ದು ಅಂತ ಪ್ರಧಾನಿ ಅವರು ಹೇಳಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಪಂಜಾಬ್, ಆಂಧ್ರ ಪ್ರದೇಶ, ಬಿಹಾರ್, ಗುಜರಾತ್ ಮತ್ತು ತಮಿಳುನಾಡು, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಪ್ರಧಾನಿ ಅವರು ಈ ರೀತಿಯ ಒಂದು ಮಾಹಿತಿಯನ್ನು ಹೇಳಿರುವಂಥದ್ದು, ಸೂಚನೆಯನ್ನ ನೀಡಿರುವಂಥದ್ದು. 10 ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಒಂದು ಸೂಚನೆಯನ್ನು ನೀಡಿದ್ದಾರೆ. ಆಯಾಯ ರಾಜ್ಯಗಳ ಕೊರೋನಾ ಸ್ಥಿತಿಗಳ ಅಧ್ಯಯನವನ್ನ ಮಾಡಿರುವಂತಹ ನರೇಂದ್ರ ಮೋದಿ ಅವರು ಈ ರೀತಿಯ ಒಂದು ಮಾಹಿತಿಯನ್ನು ನೀಡಿರೋದು. ಕೊರೋನಾ ಸೋಂಕಿನ ಪರೀಕ್ಷಾ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಬೇಕು, ಆಗ ಮಾತ್ರ ಕೊರೋನಾವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. 10 ರಾಜ್ಯಗಳಲ್ಲಿ ಕೊರೋನಾ ನಿಯಂತ್ರಣವಾದ್ರೆ ದೇಶ ಕೊರೋನಾದಿಂದ ಮುಕ್ತಿಗೊಳ್ಳುತ್ತದೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅತ್ತ ವಿಶ್ವಸಂಸ್ಥೆ ಒಂದು ವಾರದಲ್ಲಿ ಕೊರೋನಾ ಸೋಂಕು ಹೆಚ್ಚು ದಾಖಲಾಗಿರುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತದ ಪ್ರಮಾಣ ಹೆಚ್ಚು ಇದೆ ಅನ್ನುವಂತಹ, ಭಾರತದ ಪಾಲು ಹೆಚ್ಚು ಇದೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಇಲ್ಲಿ ಪ್ರಧಾನಿ ಅವರು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ವಾಸ್ತವಿಕ ಪರಿಸ್ಥಿತಿಯ ಮೇಲೆ ಗಮನ ಹರಿಸುವುದು ಬಹಳ ಮುಖ್ಯ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ, ಆಯಾಯ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ, 10 ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ನರೇಂದ್ರ ಮೋದಿ ಅವರು ಈ ವಿಚಾರವನ್ನ ಹೇಳಿರುವಂಥದ್ದು. ಕಂಟೈನ್ಮೆಂಟ್, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮತ್ತು ಸರ್ವೇಲೆನ್ಸ್ ಪರಿಣಾಮಕಾರಿ ಆಯುಧಗಳಾಗಿವೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಆ ಕುರಿತಾದಂತಹ ಎಲ್ಲ ಡೀಟೇಲ್ಸ್ ಅನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ದೇಶದಲ್ಲಿ ಕೊರೋನಾ ಸೋಂಕು ಹರಡೋದನ್ನು ನಿಯಂತ್ರಿಸುವ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ರಾಜ್ಯದ ಪಾತ್ರವೂ ಕೂಡ ಮಹತ್ತರವಾದದ್ದು ಅಂತ ನರೇಂದ್ರ ಮೋದಿ ಅವರು ಹೇಳಿರುವಂಥದ್ದು. ಪ್ರಕರಣಗಳು ಹೆಚ್ಚಿರುವ ರಾಜ್ಯಗಳು ಸೋಂಕು ಪರೀಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಪ್ರಧಾನಿ ಹೇಳಿದ್ದಾರೆ. ಪಾಸಿಟಿವ್ ಪ್ರಕರಣಗಳು ಹೆಚ್ಚಿರುವ ಬಿಹಾರ, ಗುಜರಾತ್ ಮತ್ತು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ತೆಲಂಗಾಣದಲ್ಲಿ ಪರೀಕ್ಷೆಯ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ನರೇಂದ್ರ ಮೋದಿ ಅವರು ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿದ್ದಾರೆ. ಆಯಾ ರಾಜ್ಯಗಳು ತಮ್ಮಲ್ಲಿನ ವಾಸ್ತವಿಕ ಸ್ಥಿತಿಗತಿಯ ಮೇಲೆ ನಿರಂತರವಾದಂತಹ ಗಮನವನ್ನು ಹರಿಸೋದ್ರಿಂದ ಸೋಂಕು ಮುಕ್ತ ದೇಶವನ್ನಾಗಿ ಮಾಡೋದರಲ್ಲಿ ನಾವು ಸಫಲರಾಗಬಹುದು ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ರಾಜ್ಯಗಳ ಮುಖ್ಯಮಂತ್ರಿಗಳು ತಮ್ಮ ಅಗಾಧ ಪ್ರಯತ್ನವನ್ನ ಮಾಡಬೇಕು, ಅಗಾಧ ಅನುಭವದಿಂದ ಈ ಯಶಸ್ಸನ್ನು ಪಡೆಯುತ್ತಾರೆ ಎಂಬ ವಿಶ್ವಾಸ ಇದೆ ಅಂತ ನಮೋ ಹೇಳಿದ್ದಾರೆ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಕಂಟೈನ್ಮೆಂಟ್ ಅಥವಾ ನಿಯಂತ್ರಣ ವಲಯ ಮತ್ತು ಕಾಂಟ್ರಾಕ್ಟ್ ಟ್ರೇಸಿಂಗ್ ಅಥವಾ ಸಂಪರ್ಕ ಪತ್ತೆ, ಎಲ್ಲಿಂದ ಸೋಂಕು ಬಂದಿದ್ದು, ಪ್ರಾಥಮಿಕ ಸಂಪರ್ಕದಿಂದವ ಅಥವಾ ದ್ವಿತೀಯ ಸಂಪರ್ಕದಿಂದವ, ತೃತೀಯ ಸಂಪರ್ಕದಿಂದವ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನು ಹೆಚ್ಚು ಮಾಡಬೇಕು. ಸರ್ವೇಲೆನ್ಸ್ ಅಥವಾ ನಿಗಾ ವಹಿಸೋದು ಪರಿಣಾಮಕಾರಿ ಆಯುಧಗಳಾಗಿವೆ. ಆ 3 ಎಲ್ಲ ಕಡೆ ಉತ್ತಮವಾಗಿ ಜಾರಿಗೊಳಿಸಿದರೆ ಸೋಂಕನ್ನು ನಿಯಂತ್ರಣ ಮಾಡೋದರಲ್ಲಿ ನಾವು ಯಶಸ್ವಿ ಆಗಬಹುದು ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಕೊರೋನಾ ಸೋಂಕಿತರನ್ನ ಸಕಾಲದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ನೀಡುವುದು ಅತ್ಯಂತ ಮಹತ್ವದ್ದಾಗಿದೆ ಅನ್ನುವ ವಿಚಾರವನ್ನ ಕೂಡ ನರೇಂದ್ರ ಮೋದಿ ಅವರು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಆರೋಗ್ಯ ಸೇತು ಮೊಬೈಲ್ ಆ್ಯಪ್ಗಳ ಉಪಯುಕ್ತವಾಗಿವೆ ಎಂದು ಮೋದಿ ಅವರು ಹೇಳಿದ್ದಾರೆ. ಸಕ್ರಿಯ ಪ್ರಕರಣಗಳ ಸರಾಸರಿ ಕಡಿಮೆಯಾಗಿ ಚೇತರಿಕೆ ಪ್ರಮಾಣದ ಸರಾಸರಿ ಹೆಚ್ಚಿರೋದು ನಮ್ಮ ಪ್ರಯತ್ನದ ಫಲ ನೀಡಿರುವ ಸೂಚನೆಯಾಗಿದೆ. ಜೊತೆಗೆ ಜನರ ಮನದಲ್ಲಿದ್ದ ಭೀತಿಯೂ ಕೂಡ ದೂರವಾಗ್ತಾ ಇದೆ ಅಂತ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಹೇಳಿರುವಂತ ವಿಚಾರ. ಈ ಸಂದರ್ಭ ಮಾತನಾಡಿದ ಮುಖ್ಯಮಂತ್ರಿಗಳು ಉದಾರ ಆರ್ಥಿಕ ಪ್ಯಾಕೇಜ್ಗೆ ಮತ್ತು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಹಣ ಖರ್ಚು ಮಾಡಲು ಇರುವ ಮಿತಿಯನ್ನು ಸಡಿಲಿಸಲು ಒತ್ತಾಯಿಸಿದ್ದಾರೆ. ಬಹಳ ಪ್ರಮುಖವಾಗಿ ವೈದ್ಯಕೀಯ ಸೀಟುಗಳನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಯಡಿಯೂರಪ್ಪನವರು ಕೇಳಿಕೊಳ್ತಾರೆ. ಕೋವಿಡ್ ಸಂಬಂಧಿತ ಚಟುವಟಿಕೆಗಳಿಗೆ ಅಂತಿಮ ವರ್ಷದ ವೈದ್ಯಕೀಯ ವಿದ್ಯಾರ್ಥಿಗಳು ತಮ್ಮ
ಮತ್ತು ಅಂತಿಮ ವರ್ಷದ ಪೂರ್ವದಲ್ಲಿರುವ ಪ್ಯಾರಾಮೆಡಿಕಲ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳಲು ಪಾಠಗಳನ್ನು ಪ್ರಾರಂಭಿಸಲು ಅನುಮತಿ ಕೋರಿದ್ದಾರೆ. ಪ್ರತಿ ವರ್ಷ 10,000 ಪದವಿ ಮತ್ತು 2,000 ಸ್ನಾತಕೋತ್ತರ ಸೀಟುಗಳನ್ನು ಹೆಚ್ಚಿಸಲು ಮನವಿ ಮಾಡಿಕೊಳ್ಳಲಾಗಿದೆ ರಾಜ್ಯದಿಂದ ಅನ್ನುವಂಥ ವಿಚಾರ. ವೈದ್ಯಕೀಯ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕೋರ್ಸು ಮುಗಿದ ನಂತರ ಕಡ್ಡಾಯವಾಗಿ ಸರ್ಕಾರದ ಸೇವೆ ಮಾಡಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು ಕೇಂದ್ರದಿಂದ ಹೊರಡಿಸಬೇಕು ಅನ್ನುವಂತಹ ಮನವಿಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಲಿಕ್ವಿಡ್ ಆಕ್ಸಿಜನ್ ಘಟಕಗಳನ್ನು ಲಭ್ಯತೆ ಹಾಗೂ ವೈದ್ಯಕೀಯ ಸಂಸ್ಥೆಗಳಲ್ಲಿ ಆರೋಗ್ಯ ಕುರಿತ ಸಂಶೋಧನೆಯನ್ನು ಕಡ್ಡಾಯಗೊಳಿಸುವ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ತಲುಪಿಸುವಲ್ಲಿ ನರೇಂದ್ರ ಮೋದಿಯವರಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ವಿಚಾರ. ಒಟ್ಟಿನಲ್ಲಿ ಕೊರೋನಾ ಸೋಂಕು ಪರೀಕ್ಷೆ ಹೆಚ್ಚಿಸಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. 10 ರಾಜ್ಯ ಸೋಂಕು ಗೆದ್ದರೆ ದೇಶಕ್ಕೆ ಜಯ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಕರ್ನಾಟಕವು ಕೂಡ ಆ 10 ರಾಜ್ಯಗಳಲ್ಲಿ ಒಂದಾಗಿದೆ ಅನ್ನುವುದು ವಿಚಾರ. ಇದಾಗಿತ್ತು ಈ ಹೊತ್ತಿನ ಎಲ್ಲ ಕರೆಂಟ್ ಅಫೇರ್ಸ್. ಅದ್ರ ಬಗ್ಗೆ ಎಲ್ಲ ಇನ್ಸೈಡ್ ಡೀಟೇಲ್ ಅನ್ನ ಹೇಳೋದಕ್ಕೆ ನಾನು ಪ್ರಯತ್ನ ಪಟ್ವಿ. ಈಗ ಹೊರಡೋ ಹೊತ್ತಾಯ್ತು. ಬಟ್ ಬಿಫೋರ್ ದಟ್ ಈ ಕ್ಷಣದ ಹೆಡ್ಲೈನ್ಸ್ ಮತ್ತೊಮ್ಮೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕು. ಸುಪ್ರೀಂ ಕೋರ್ಟಿನ ಸುಪ್ರೀಂ ತೀರ್ಪು ಪೂರ್ವಾನ್ವಯವಾಗಲಿದೆ ಈ ಕಾಯ್ದೆ ಅಂತ ಸುಪ್ರೀಂ. ವಾರಕ್ಕೊಮ್ಮೆ ಸ್ವಾಬ್ ಟೆಸ್ಟ್ ನಿತ್ಯ ಪ್ರಯಾಣಿಕರಿಗೆ ಕಾಸರಗೋಡು ಜಿಲ್ಲಾಡಳಿತ ಆರ್ಡರ್. ಕೋವಿಡ್ ನಿಯಂತ್ರಣಕ್ಕೆ ಹೊಸ ಮಾರ್ಗ. ಕೊರೋನಾ ಎಫೆಕ್ಟ್ನಿಂದ ಪ್ಯಾಸೆಂಜರ್ ಟ್ರೈನ್ ಸ್ಥಗಿತ. ರೈಲು ಸ್ಥಗಿತದಿಂದ 40,000 ಕೋಟಿ ನಷ್ಟ. ರೈಲ್ವೆ ಇಲಾಖೆಯಿಂದ ಅಧಿಕೃತ ಮಾಹಿತಿ. ಇದಾಗಿತ್ತು ಮ್ಯಾಸಿಮೋ ಸುದ್ದಿ ವಿಶೇಷ ಸ್ಪೆಷಲ್ ಬುಲೆಟಿನ್. ಮತ್ತೊಂದು ಸ್ಪೆಷಲ್ ಬುಲೆಟಿನ್ ಒಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ಇದು ಮುಕ್ತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಸಿಮೋ ಬ್ಯಾಟರೀಸ್. जो दे high performance with real low maintenance.